ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಪೈ ಪಿ ಯು ಟ್ಯೂಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಪಿ ಯು ಸಿಯ ಸೆಕೆಂಡ್ ಚಾಪ್ಟರ್ ಆದಂತಹ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಬೇಸಿಕ್ಸ್ ಏನು? ಫಸ್ಟ್ ಚಾಪ್ಟರ್ ಆದಂತಹ ಸೆಟ್ಸ್. ಈ ಚಾಪ್ಟರ್ ಸ್ಟಡಿ ಮಾಡೋಕ್ಕೂ ಮುಂಚೆ ಸೆಟ್ಸ್ ಬಗ್ಗೆ ಕ್ಲಾರಿಟಿ ಇರಬೇಕು. ಯಾರಿಗಾದರೂ ಡೌಟ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸೆಟ್ಸ್ ಚಾಪ್ಟರ್ 1ನ ಪಾರ್ಟ್ 1ಇಂದ ಪಾರ್ಟ್ 9ವರೆಗೂ ಇನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಜೊತೆಗೆ ಎಲ್ಲ ಎಕ್ಸಸೈಸ್ನಲ್ಲಿರೋಂತಹ ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೆಟ್ಸ್ ಚಾಪ್ಟರ್ ಕ್ಲಾರಿಟಿ ಇದ್ದವರಿಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ತಿಳ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನಾರ್ಮಲ್ ಆಗಿ ನಾವು ಡೇ ಟು ಡೇ ಲೈಫಲ್ಲಿ ಫ್ರೆಂಡ್ಸ್ ಆಗಿರಬಹುದು, ಅಪ್ಪ ಮಗ ಆಗಿರಬಹುದು, ಅಣ್ಣ ತಂಗಿ ಆಗಿರಬಹುದು, ಟೀಚರ್ ಸ್ಟೂಡೆಂಟ್, ಹೀಗೆ ಸುಮಾರು ಸಂಬಂಧಗಳನ್ನ ನೋಡಿರ್ತೀವಿ ಅಲ್ವಾ. ಮ್ಯಾಥಮ್ಯಾಟಿಕ್ಸ್ ಅಂತ ಬಂದಾಗ 5 ಈಸ್ ಗ್ರೇಟರ್ ದ್ಯಾನ್ 2 ಅಂದರೆ ಇಲ್ಲಿ 5 ಆ್ಯಪಲ್ಸ್ ಆರ್ ಗ್ರೇಟರ್ ದ್ಯಾನ್ 2 ಆ್ಯಪಲ್ಸ್. 2 ಈಸ್ ಲೆಸ್ ದ್ಯಾನ್ 5. 2 ಆ್ಯಪಲ್ಸ್ ಆರ್ ಲೆಸ್ ದ್ಯಾನ್ 5 ಆ್ಯಪಲ್ಸ್. ಆ್ಯಂಡ್ ಇಲ್ಲಿ 5 ಆ್ಯಪಲ್ಸ್ ಆರ್ ಈಕ್ವಲ್ ಟು 5 ಆ್ಯಪಲ್ಸ್. ಈ ಎಕ್ಸಾಂಪಲ್ಗೆ ಬಂದಾಗ ರೈಲ್ವೆ ಟ್ರ್ಯಾಕು ಅಲ್ವಾ. ಸೊ ರೈಲ್ವೆ ಟ್ರ್ಯಾಕಲ್ಲಿ ಹಳಿಗಳು ಹೆಂಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ, ಪ್ಯಾರಲಲ್ ಲೈನ್ಸ್ ಇರುತ್ತೆ. ಸೊ ಲೈನ್ ಎಲ್ ಈಸ್ ಪ್ಯಾರಲಲ್ ಟು ದ ಲೈನ್ ಎಮ್ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ದ ಲೈನ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಎಮ್. ಇಲ್ಲಿ ಸೆಟ್ಸ್ ಅಂತ ಬಂದಾಗ ಬಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎ ಸೆಟ್. ಸೊ ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಸೆಟ್. ಹೀಗೇನೆ ನಾವು ಸುಮಾರು ಎಕ್ಸಾಂಪಲ್ಸ್ಗಳನ್ನ ರಿಲೇಷನ್ಸಿಗೆ ಕೊಡಬಹುದು. ಅಂದರೆ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 ನಂಬರ್ಸ್? ಗ್ರೇಟರ್ ದ್ಯಾನ್ ಇದೆ, ಲೆಸ್ ದ್ಯಾನ್ ಇದೆ, ಈಕ್ವಲ್ಸ್ ಇದೆ ಅಲ್ವಾ. ಆ್ಯಂಡ್ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 ಲೈನ್ಸ್? ಸೊ ಇಲ್ಲಿ ಪ್ಯಾರಲಲ್ ಇದೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗೆಯೇ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 ಸೆಟ್ಸ್? ಇಲ್ಲೇನಿದೆ? ಸಬ್ಸೆಟ್ ಆಗಿದೆ ಅಲ್ವಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರಿಲೇಷನ್ ಅಂತ ಹೇಳೋಕ್ಕೆ 2 ಆಬ್ಜೆಕ್ಟ್ಸ್ ಅಂತೂ ಇರಲೇಬೇಕು. ಇವೆಲ್ಲ ಎಕ್ಸಾಂಪಲ್ಸ್ಗಳು ಏನಾದವು? ಬೇಸಿಕ್ಸ್ ಎಕ್ಸಾಂಪಲ್ಸ್ಗಳಾದವು. ಆದರೆ ಫಸ್ಟ್ ಪಿ ಯು ಸಿನಲ್ಲಿರೋಂತಹ ಸೆಕೆಂಡ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ ರಿಲೇಷನ್ಸ್ ಅಂದರೆ ಏನು? ಈ ಚಾಪ್ಟರಲ್ಲಿ ನಾವು 2 ಸೆಟ್ಸ್ಗಳಲ್ಲಿ ಇರೋಂತಹ ಆಬ್ಜೆಕ್ಟ್ಸ್ಗಳನ್ನ ಹೇಗೆ ಲಿಂಕ್ ಮಾಡೋದು, ಅವುಗಳ ಮಧ್ಯೆ ನಾವು ರಿಲೇಷನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅನ್ನೋದನ್ನು ಕಲಿತೀವಿ. ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೋಬೇಕು. ಕಾರ್ಟೀಷಿಯನ್ ಪ್ರಾಡಕ್ಟ್ ತಿಳ್ಕೊಳ್ಳೋಕ್ಕೆ ನಮಗೆ ಆರ್ಡರ್ಡ್ ಪೇರ್ ಅಂದರೆ ಏನು ಅಂತ ಗೊತ್ತಿರಬೇಕು. ಆರ್ಡರ್ಡ್ ಪೇರ್ ಆಫ್ ಎಲಿಮೆಂಟ್ಸ್. ಆರ್ಡರ್ಡ್ ಪೇರ್ ಅಂದರೆ ಏನು? ಈಗ ರೌಂಡ್ ಬ್ರ್ಯಾಕೆಟ್ಸ್ ಒಳಗಡೆ 2 ನಂಬರ್ಸ್ನ ಒಂದು ಸ್ಪೆಸಿಫಿಕ್ ಆರ್ಡರಲ್ಲಿ ಬರಿತೀವಿ. ಆ್ಯಂಡ್ ಈ 2 ನಂಬರ್ಸ್ ಮಧ್ಯೆ ಏನಿರುತ್ತೆ? ಕಾಮ ಇರುತ್ತೆ. ಸೊ 2 ನಂಬರ್ಸ್ ಬರಿತೀವಿ ಆ್ಯಂಡ್ ಆ 2 ನಂಬರ್ಸ್ ಮಧ್ಯೆ ಏನಾಗಿರುತ್ತೆ? ಕಾಮ ಇರುತ್ತೆ. ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನೀವು ಏನು ಮಾಡಿರ್ತೀರ? ಕಾರ್ಟೀಷಿಯನ್ ಪ್ಲೇನಲ್ಲಿ ಪಾಯಿಂಟ್ಸ್ ಮಾರ್ಕ್ ಮಾಡಿರ್ತೀರ ಅಲ್ವಾ. ಫಾರ್ ಎಕ್ಸಾಂಪಲ್ ಎಕ್ಸು 1 ಆಗಿತ್ತು ಅಂತ ಅಂದ್ಕೊಳ್ಳೋಣ, ವೈ 2 ಆಗಿತ್ತು ಅಂತ ಅಂದ್ಕೊಳ್ಳೋಣ. ಅವಾಗ ಏನು ಮಾಡ್ತಿದ್ರಿ? ಎಕ್ಸ್ ಆ್ಯಕ್ಸಿಸಲ್ಲಿ 1 ಎಲ್ಲಿದೆ ಅಂತ ನೋಡ್ತೀವಿ ಆ್ಯಂಡ್ ವೈ ಆ್ಯಕ್ಸಿಸಲ್ಲಿ ಅದೇ ನೇರಕ್ಕೆ 2 ಎಲ್ಲಿದೆ ಅಂತ ನೋಡ್ತೀವಿ ಅಲ್ವಾ. ಆ್ಯಂಡ್ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತೀವಿ. ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಏನು ಬರಿತೀವಿ? 1,2 ಅಂತ ಬರಿತೀವಿ. ಹಾಗೆಯೇ ಎಕ್ಸು 2 ಅಂತ ತಗೊಂಡು ವೈ 3 ಅಂತ ತಗೊಂಡ್ರೆ ಗ್ರಾಫಲ್ಲಿ ಪಾಯಿಂಟ್ ಮಾರ್ಕ್ ಮಾಡ್ತೀರಾ 2 ಆ್ಯಂಡ್ 3 ಆ್ಯಂಡ್ ಆ ಪಾಯಿಂಟ್ನ ನೀವು 2,3 ಅಂತ ಬರಿತೀರಾ. ಹಾಗೆಯೇ ಎಕ್ಸ್ನ 3 ಅಂತ ತಗೊಂಡು ವೈನ 2 ಅಂತ ತಗೊಂಡ್ರೆ 3,2 ಇಲ್ಲಿ ಪಾಯಿಂಟ್ ಮಾರ್ಕ್ ಮಾಡಿಬಿಟ್ಟು 3,2 ಅಂತ ಬರಿತೀರಾ. ಈ 1,2, 2,3, 3,2ನ ನಾವು ಜನರಲ್ ಆಗಿ ಹೇಗೆ ಬರಿತೀವಿ? ಎಕ್ಸ್ ವೈ ಅಲ್ವಾ. ಸೊ ವೇರ್ ಎಕ್ಸ್ ಅಂದರೆ ಫಸ್ಟ್ ಎಲಿಮೆಂಟ್. ಸೊ ಫಸ್ಟ್ ಎಲಿಮೆಂಟ್ ಏನು? ಎಕ್ಸ್ ಕೋಆರ್ಡಿನೇಟ್ ಆಗುತ್ತೆ. ಆ್ಯಂಡ್ ವೈ ಅಂದರೆ ಸೆಕೆಂಡ್ ಎಲಿಮೆಂಟ್, ವೈ ಕೋಆರ್ಡಿನೇಟ್ನ ರೆಪ್ರೆಸೆಂಟ್ ಮಾಡುತ್ತೆ. ರೌಂಡ್ ಬ್ರಾಕೆಟ್ಸ್ ಒಳಗಡೆ 2 ನಂಬರ್ಸ್ಗಳು ಆರ್ ಎಲಿಮೆಂಟ್ಸ್ಗಳನ್ನ ನಾವು ಕಾಮಾಯಿಂದ ಸಪ್ರೇಟ್ ಮಾಡಿ ಬರೆದಿದ್ದೀವಿ ಅಲ್ವಾ. 1,2, 2,3, 3,2, ಎಕ್ಸ್ ವೈ ಅಂತ. ಇದನ್ನೇ ನಾವು ಆರ್ಡರ್ಡ್ ಪೇರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಆರ್ಡರ್ಡ್ ಪೇರ್ ಆಫ್ ಎಲಿಮೆಂಟ್ಸ್ ಅಂದರೆ 2 ಸೆಟ್ಸ್ಗಳಲ್ಲಿರೋಂತಹ ಎಲಿಮೆಂಟ್ಸ್ನ ತಗೊಂಡು ನಾವು ರೌಂಡ್ ಬ್ರ್ಯಾಕೆಟ್ಸ್ ಒಳಗಡೆ ಆರ್ಡರಲ್ಲಿ ಬರೆಯೋದು. ಸೊ ಆ ತಗೊಳ್ಳೋಂತಹ ಎಲಿಮೆಂಟ್ಸ್ ಹೆಂಗಿರಬೇಕು ಅಂದರೆ ಫಸ್ಟ್ ಎಲಿಮೆಂಟು
ಫಸ್ಟ್ ಸೆಟ್ಟಲ್ಲಿ ಇರಬೇಕು ಆ್ಯಂಡ್ ಸೆಕೆಂಡ್ ಎಲಿಮೆಂಟು ಸೆಕೆಂಡ್ ಸೆಟ್ಟಲ್ಲಿ ಇರಬೇಕು. ಪಿ ಆ್ಯಂಡ್ ಕ್ಯೂ ಅಂತ ನಾವು 2 ಸೆಟ್ ತಗೊಂಡ್ರೆ ಆರ್ಡರ್ಡ್ ಪೇರ್ ಹೇಗಿರುತ್ತೆ? ಪಿ ಕಾಮ ಕ್ಯೂ. ಸೊ ವೇರ್ ದ ಫಸ್ಟ್ ಎಲಿಮೆಂಟ್ ಯಾವುದು? ಪಿ ಬಿಲಾಂಗ್ಸ್ ಟು ದಿ ಫಸ್ಟ್ ಸೆಟ್ ಕ್ಯಾಪಿಟಲ್ ಪಿ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಏನು? ಸ್ಮಾಲ್ ಕ್ಯೂ ಬಿಲಾಂಗ್ಸ್ ಟು ದ ಕ್ಯಾಪಿಟಲ್ ಕ್ಯೂ, ದಟ್ ಈಸ್ ಸೆಟ್. ಆರ್ಡರ್ಡ್ ಪೇರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಎ ಇಸ್ ಅ ಸೆಟ್ ಆಫ್ 2 ಕಲರ್ಸ್, ಯಾವ್ದ್ಯಾವುದು? ರೆಡ್ ಆ್ಯಂಡ್ ಬ್ಲೂ. ಆ್ಯಂಡ್ ಬಿ ಇಸ್ ಅ ಸೆಟ್ ಆಫ್ 3 ಆಬ್ಜೆಕ್ಟ್ಸ್, ಯಾವುದು? ಬ್ಯಾಗ್, ಕೋಟ್ ಆ್ಯಂಡ್ ಶರ್ಟ್. ಈಗ ಎರಡೂ ಸೆಟ್ಸಿಂದ ಎಷ್ಟು ಪೇರ್ಸ್ ಆಫ್ ಕಲರ್ಡ್ ಆಬ್ಜೆಕ್ಟ್ಸ್ ಆಗುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಈಗ ಆರ್ಡರಲ್ಲಿ ಹೋದರೆ ರೆಡ್ ಕಲರ್ ಬ್ಯಾಗ್, ರೆಡ್ ಕಲರ್ ಕೋಟ್, ರೆಡ್ ಕಲರ್ ಶರ್ಟ್. ಓಕೆ, ಸೊ ಇನ್ಯಾವುದೂ ಇಲ್ಲಿ ಥಿಂಗ್ಸ್ ಇಲ್ಲ ನಾವು ಮ್ಯಾಚ್ ಮಾಡೋಕ್ಕೆ. ಆ್ಯಂಡ್ ದೆನ್ ಬ್ಲೂ ಕಲರ್ ಬ್ಯಾಗ್, ಬ್ಲೂ ಕಲರ್ ಕೋಟ್ ಆ್ಯಂಡ್ ದೆನ್ ಬ್ಲೂ ಕಲರ್ ಶರ್ಟ್. ಇದನ್ನೇ ನಾವು ಆರ್ಡರ್ಡ್ ಪೇರ್ಸಲ್ಲಿ ಬರೆಯೋಣ. ರೆಡ್ ಬ್ಯಾಗ್, ನೆಕ್ಸ್ಟ್ ರೆಡ್ ಕೋಟ್ ಆ್ಯಂಡ್ ದೆನ್ ರೆಡ್ ಶರ್ಟ್ ಅಲ್ವಾ? ಆ್ಯಂಡ್ ದೆನ್ ಬ್ಲೂ ಬ್ಯಾಗ್ ಆ್ಯಂಡ್ ದೆನ್ ಬ್ಲೂ ಕೋಟ್ ಆ್ಯಂಡ್ ದೆನ್ ಲಾಸ್ಟ್ ಒನ್ ಬ್ಲೂ ಶರ್ಟ್. ಇದನ್ನು ಬಿಟ್ಟು ಇನ್ನು ಯಾವುದೇ ಅದರ್ ಪೇರ್ ಆಫ್ ಕಲರ್ಡ್ ಆಬ್ಜೆಕ್ಟ್ ನಮಗೆ ಸಿಗ್ತಿಲ್ಲ ಅಂದರೆ ಎ ಸೆಟ್ ಆ್ಯಂಡ್ ಬಿ ಸೆಟ್ಟಿಂದ ನಾವು ಇಷ್ಟು ಆರ್ಡರ್ಡ್ ಪೇರ್ಸ್ನ ನಾವು ಫಾರ್ಮ್ ಮಾಡಬಹುದು. ಈ ಆರ್ಡರ್ಡ್ ಪೇರ್ಸ್ ಎಲ್ಲನೂ ನಾವು ಫ್ಲವರ್ ಬ್ರ್ಯಾಕೆಟ್ಸ್ ಒಳಗಡೆ ಬರೆದ್ರೆ ಆ ಸೆಟ್ ಏನಾಗುತ್ತೆ? ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ದ 2 ಸೆಟ್ಸ್ ಎ ಆ್ಯಂಡ್ ಬಿ ಆಗುತ್ತೆ. ಸೊ ಈಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಎ ಆ್ಯಂಡ್ ಬಿನ ನಾವು ಎ ಕ್ರಾಸ್ ಬಿ ಅಂತ ಡಿನೋಟ್ ಮಾಡ್ತೀವಿ. ಸೊ ಏನಾಗುತ್ತೆ? ಎ ಕ್ರಾಸ್ ಬಿ ಇಸ್ ದ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ವೇರ್ ದ ಎಲಿಮೆಂಟ್ಸ್ ಆಫ್ ಎ ಆರ್ ಕನೆಕ್ಟೆಡ್ ಟು ದ ಎಲಿಮೆಂಟ್ಸ್ ಆಫ್ ಬಿ. ಹೇಗೆ? ಫಸ್ಟ್ ಎಲಿಮೆಂಟು ಫಸ್ಟ್ ಸೆಟ್ಟಲ್ಲಿರುತ್ತೆ, ಸೆಕೆಂಡ್ ಎಲಿಮೆಂಟ್ಸು ಸೆಕೆಂಡ್ ಸೆಟ್ಟಲ್ಲಿ ಇರುತ್ತೆ. ಡೆಫಿನೇಷನ್ ನೋಡೋಣ. ಗಿವನ್ 2 ನಾನ್ ಎಂಪ್ಟಿ ಸೆಟ್ಸ್ ಪಿ ಆ್ಯಂಡ್ ಕ್ಯೂ. ಎಸ್, ಇಲ್ಲಿ ನಾನ್ ಎಂಪ್ಟಿ ಸೆಟ್ಸ್ ಯಾಕೆ? ಇವಾಗ ಸಪೋಸ್ ಪಿ ಅನ್ನೋದೇನಾದರೂ ಎಂಪ್ಟಿ ಸೆಟ್ ಆಗಿದ್ದಿದ್ರೆ ಪಿ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ಸ್ ಇರ್ತಿರ್ಲಿಲ್ಲ ಅಲ್ವಾ? ಸೊ ಕ್ಯೂನಲ್ಲಿರೋಂತಹ ಎಲಿಮೆಂಟ್ಸ್ನ ಯಾವುದ್ರ ಜೊತೆ ಪೇರ್ ಮಾಡ್ತಿದ್ರಿ? ಅದೇ ಏನಾದರೂ ಕ್ಯೂ ಏನಾದರೂ ನಮಗೆ ಎಂಪ್ಟಿ ಸೆಟ್ ಆಗಿದ್ದಿದ್ರೆ ಪಿನಲ್ಲಿರೋಂತಹ ಎಲಿಮೆಂಟ್ಸ್ನ ಪೇರ್ ಮಾಡೋಕ್ಕೆ ನಮಗೆ ಕ್ಯೂ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ಸು ಇರ್ತಿರ್ಲಿಲ್ಲ. ಆರ್ಡರ್ಡ್ ಪೇರ್ ಬರೆಯೋಕ್ಕೆ ನಮಗೆ 2 ಎಲಿಮೆಂಟ್ಸ್ ವಿತಿನ್ ರೌಂಡ್ ಬ್ರ್ಯಾಕೆಟ್ಸ್ ಬರೀಲೇಬೇಕು. ಗಿವನ್ 2 ನಾನ್ ಎಂಪ್ಟಿ ಸೆಟ್ಸ್ ಪಿ ಆ್ಯಂಡ್ ಕ್ಯೂ, ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಪಿ ಕ್ರಾಸ್ ಕ್ಯೂ ಈಸ್ ದ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಆಫ್ ಎಲಿಮೆಂಟ್ಸ್ ಪಿ ಆ್ಯಂಡ್ ಕ್ಯೂ. ಸೊ ಅದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರಿತೀವಿ? ಪಿ ಕ್ರಾಸ್ ಕ್ಯೂ ಈಸ್ ದ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ವೇರ್ ಇನ್ ದ ಆರ್ಡರ್ಡ್ ಪೇರ್ first element belongs to the first set and second element belongs to the second set. ಏನಿದ್ರ ಅರ್ಥ? ಕಾರ್ಟೀಷಿಯನ್ ಪ್ರಾಡಕ್ಟ್ ಪಿ ಕ್ರಾಸ್ ಕ್ಯೂ ಅನ್ನೋದು ಒಂದು ಸೆಟ್. ಆ ಸೆಟ್ಟಲ್ಲಿ ಪಿ ಮತ್ತು ಕ್ಯೂ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸ್ಗಳಿಂದ ಫಾರ್ಮ್ ಮಾಡಿರೋಂತಹ ಎಲ್ಲ ಆರ್ಡರ್ಡ್ ಪೇರ್ಸು ಇರುತ್ತೆ. ಫಾರ್ ಎಕ್ಸಾಂಪಲ್, ಎ ಇಸ್ ಈಕ್ವಲ್ಸ್ ಟು 1, 2 ತಗೊಳ್ಳೋಣ ಆ್ಯಂಡ್ ಬಿ ಇಸ್ ಈಕ್ವಲ್ಸ್ ಟು ಎ, ಬಿ ತಗೊಳ್ಳೋಣ. ಈಗ ನಮಗೆ ಬೇಕಾಗಿರೋದೇನು? ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ. ಸೊ ಎಲಿಮೆಂಟ್ಸ್ ಹೇಗೆ ಬರೀತೀರಾ? ಆರ್ಡರ್ಡ್ ಪೇರ್ಸ್ ಅಲ್ವಾ? ಸೊ 1 ಫಸ್ಟ್ ಸೆಟ್ಟಲ್ಲಿ ಇರೋಂತಹ ಎಲಿಮೆಂಟ್ಸು ಆರ್ಡರ್ಡ್ ಪೇರ್ಸಲ್ಲಿ ಫಸ್ಟಲ್ಲಿ ಬರಿತೀವಿ ಆ್ಯಂಡ್ ಸೆಕೆಂಡ್ ಸೆಟ್ಟಲ್ಲಿ ಇರೋಂತಹ ಎಲಿಮೆಂಟ್ಸ್ನ ನಾವು ಆರ್ಡರ್ಡ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ಆಗಿ ಬರಿತೀವಿ. ಸೊ ಈಗ 1A 1B ಆ್ಯಂಡ್ ದೆನ್ 2A ಆ್ಯಂಡ್ 2B. ಸೊ ಎಲಿಮೆಂಟ್ಸ್ ಯಾವ್ದ್ಯಾವ್ದು ಬರುತ್ತೆ? 1A 1B ಆ್ಯಂಡ್ ದೆನ್ 2A 2B. ಸೊ ಇಷ್ಟು ಆರ್ಡರ್ಡ್ ಪೇರ್ಸ್ ಏನು ಬರುತ್ತೆ? ಎ ಕ್ರಾಸ್ ಬಿನಲ್ಲಿ ಬರುತ್ತೆ. ಅದೇ ನಾವು ಬಿ ಕ್ರಾಸ್ ಎ ಬರೀಬೇಕು ಅಂತಂದರೆ ಆರ್ಡರ್ಡ್ ಪೇರ್ಸಲ್ಲಿ ಫಸ್ಟ್ ಎಲಿಮೆಂಟ್ಸು ಬಿ ಸೆಟ್ಟಿಂದ ಇರುತ್ತೆ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ಸು ಎ ಸೆಟ್ಟಿಂದ ಇರುತ್ತೆ. ಸೊ ಅದೇ ನಾವು ಬಿ ಈಸ್ ಈಕ್ವಲ್ಸ್ ಟು ಎ ಬಿ ತಗೊಂಡು ಎ ಈಸ್ ಈಕ್ವಲ್ಸ್ ಟು 1, 2 ಸೇಮ್ ಸೆಟ್ಸೇ ತೊಗೊಳ್ತಿದ್ದೀನಿ. ಸೊ ಈಗ ಬಿ ಕ್ರಾಸ್ ಎ ಹೇಗೆ ಬರಿತೀವಿ? A1
A2 ಆ್ಯಂಡ್ ದೆನ್ B1 B2. ಎಲಿಮೆಂಟ್ಸ್ ಯಾವ್ದಾವ್ದು ಬರುತ್ತೆ? A1 A2 ಆ್ಯಂಡ್ ದೆನ್ B1 B2. ಸೊ ಟೋಟಲು 4 ಎಲಿಮೆಂಟ್ಸು ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎ ಸೆಟ್ಟಲ್ಲಿ A1 A2, ಬಿ ಸೆಟ್ಟಲ್ಲಿ B1 B2 B3 B4 ಇದೆ. ನಮಗೆ ಬೇಕಾಗಿರೋದೇನು? A ಕ್ರಾಸ್ B. ಸೊ A ಕ್ರಾಸ್ B is the set of all ordered pairs where the elements of A is paired with the elements of B. ಸೊ ಈಗ ಫಸ್ಟ್ ಏನು ಬರಿತೀವಿ? A1 ಇದೆ, ಸೊ A1 ಜೊತೆ ಎಲ್ಲ ಎಲಿಮೆಂಟ್ಸು ಬರೆದ್ಬಿಡಿ. ಆ್ಯಂಡ್ ದೆನ್ A2 ಜೊತೆ B1 B2 B3 B4 ಬರೀರಿ, ಕನ್ಫ್ಯೂಷನ್ ಬೇಡ. ಫಸ್ಟು A1 B1 A1 B2 and A1 B3 A1 B4. ಸೊ ಇನ್ಯಾವುದೂ ಎಲಿಮೆಂಟ್ಸ್ ಇಲ್ಲ ನಮಗೆ ಇಲ್ಲಿ ಬಿ ಸೆಟ್ಟಲ್ಲಿ ಬರೆಯೋಕ್ಕೆ. ಆ್ಯಂಡ್ ದೆನ್ ಈಗ A2 ಇಂದ ಸ್ಟಾರ್ಟ್ ಮಾಡಿ. A2 B1 A2 B2 A2 B3 and A2 B4. ಸೊ ಇದು ಬಿಟ್ಟು ಇನ್ಯಾವುದಾದ್ರೂ ಎಲಿಮೆಂಟ್ಸ್ ಬರುತ್ತಾ? A1 B1 A1 B2 A1 B3 and A1 B4. ಆಯಿತು. ಈಗ ಇಲ್ಲಿ A2 B1 A2 B2 and A2 B3 and A2 B4. ಸೊ ಟೋಟಲ್ ಎಷ್ಟಾಯಿತು? 8 ಎಲಿಮೆಂಟ್ಸ್ ಬಂತು. If either P or Q is the null set, then P cross Q is equals to null set. ಸೊ P ಮತ್ತು Q ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಸೆಟ್ಟು ನಮಗೆ ಎಂಟಿ ಸೆಟ್ ಆಗಿದ್ದರೆ ನಮಗೆ P ಕ್ರಾಸ್ Q ಕೂಡ ಏನಾಗುತ್ತೆ? ಎಂಟಿ ಸೆಟ್ ಆಗುತ್ತೆ. P ಆ್ಯಂಡ್ Q ಸೆಟ್ಸಲ್ಲಿ ಯಾವುದಾದ್ರೂ ಒಂದು ಸೆಟ್ಟಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಆರ್ ಎರಡೂ ಸೆಟ್ಟಲ್ಲಿ ನಮಗೆ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಏನಾಗುತ್ತೆ? P ಕ್ರಾಸ್ Qನಲ್ಲೂ ಕೂಡ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ, ಅಂದರೆ ಇನ್ಫೈನೈಟ್ ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಇರುತ್ತೆ. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ P ಕ್ರಾಸ್ Q ಏನಾಗುತ್ತೆ? ಇನ್ಫೈನೈಟ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. 2 ordered pairs are equal if and only if the corresponding first elements are equal and the second elements are also equal. ಏನಿದ್ರ ಅರ್ಥ? ಆರ್ಡರ್ಡ್ ಪೇರ್ಸಲ್ಲಿ ಹೇಳುವಾಗ ತಗೊಂಡಿದ್ದ ಎಕ್ಸಾಂಪಲ್ನೇ ತಗೊಳ್ಳೋಣ. ಈಗ ಕಾರ್ಟೀಷಿಯನ್ ಪ್ಲೇನಲ್ಲಿ ಪಾಯಿಂಟ್ಸ್ನ ಮಾರ್ಕ್ ಮಾಡಿದ್ರಿ ಅಲ್ವಾ? ಸೊ 0 1 2 1 2 3 ಇಲ್ಲೂ 3 ಅಲ್ವಾ? ಸೊ ಅಲ್ಲಿ ಯಾವ ಪಾಯಿಂಟ್ಸ್ ಮಾರ್ಕ್ ಮಾಡಿದ್ರೋ ಅದೇ ಪಾಯಿಂಟ್ಸ್ನ ಮಾರ್ಕ್ ಮಾಡೋಣ. ಸೊ 1 2 2 3 ಆ್ಯಂಡ್ 3 2 ಅಂತ ಮಾರ್ಕ್ ಮಾಡಿದ್ರಿ ಅಲ್ಲಿ. ಸೊ ಆ ಪಾಯಿಂಟ್ಸ್ ಏನು? 2 3 ಇಲ್ಲಿ ಬರುತ್ತೆ, ಕರೆಕ್ಟಾ? ಆ್ಯಂಡ್ 3 2. ಸೊ ಏನು ಬರುತ್ತೆ? 2 3 3 2. ಸೊ ಎರಡೂ ಪಾಯಿಂಟ್ಸು ನಮ್ಗೆ ಏನಾಗುತ್ತೆ? 2 3 ಪಾಯಿಂಟ್ ಎಲ್ಲಿ ಬರುತ್ತೆ? ಸೊ ಇದು 2 3 ಪಾಯಿಂಟು ಇಲ್ಲಿ ಬರುತ್ತೆ ಆ್ಯಂಡ್ 3 2 ಪಾಯಿಂಟು ಇಲ್ಲಿ ಬರುತ್ತೆ. ಎರಡೂ ಪಾಯಿಂಟ್ಸು ಏನಾಗುತ್ತೆ? ಸೇಮ್ ಜಾಗದಲ್ಲಿ ಇಲ್ಲ ಅಲ್ವಾ? ಸೊ ಸೇಮ್ ಜಾಗದಲ್ಲಿ ಇರಬೇಕು ಅಂದರೆ ಎರಡು ಆರ್ಡರ್ಡ್ ಪೇರ್ಸ್ ಏನಾಗಿರಬೇಕು? 2 3 ಆಗಿರಬೇಕು. ಇಲ್ಲ ಅಂತ ಅಂದರೆ ಎರಡು ಆರ್ಡರ್ಡ್ ಪೇರ್ಸು 3 2 ಆಗಿರಬೇಕು. ಅದನ್ನೇ ಇಲ್ಲಿ ಈ ಪಾಯಿಂಟಲ್ಲಿ ಹೇಳಿರೋದು. ಎರಡು ಆರ್ಡರ್ಡ್ ಪೇರ್ಸು ಈಕ್ವಲ್ ಆಗಿರಬೇಕು ಅಂದರೆ ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ ಫಸ್ಟ್ ಎಲಿಮೆಂಟ್ಗೆ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ಗೆ ಈಕ್ವಲ್ ಆಗಿರಬೇಕು. ಇಫ್ ಆ್ಯಂಡ್ ಓನ್ಲಿ ಇಫ್ ಅಂತ ಇದೆ. ಸೊ ಯಾವುದೇ ಎರಡು ಆರ್ಡರ್ಡ್ ಪೇರ್ಸಲ್ಲಿ ಫಸ್ಟ್ ಎಲಿಮೆಂಟ್ಗೆ ಆ್ಯಂಡ್ ದೆನ್ ಸೆಕೆಂಡ್ ಎಲಿಮೆಂಟ್ಗೆ ಈಕ್ವಲ್ ಆಗಿದ್ದರೆ ಆ ಎರಡು ಆರ್ಡರ್ಡ್ ಪೇರ್ಸ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಅಂದರೆ ಸಪೋಸ್ 2 3 ತಗೊಳ್ಳೋಣ, 2 3 ತಗೊಳ್ಳೋಣ. ಫಸ್ಟ್ ಎಲಿಮೆಂಟ್ಗೆ ಈಕ್ವಲ್ ಆಗಿದೆ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ಗೆ ಈಕ್ವಲ್ ಆಗಿದೆ. ಸೊ ಈ ಎರಡು ಆರ್ಡರ್ಡ್ ಪೇರ್ಸ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಫಸ್ಟ್ ಎಲಿಮೆಂಟ್ಗೆ ಈಕ್ವಲ್ ಆಗಿಲ್ಲ, ಸೆಕೆಂಡ್ ಎಲಿಮೆಂಟ್ಗೆ ಈಕ್ವಲ್ ಆಗಿಲ್ಲ. ಸೊ ಈ ಆರ್ಡರ್ಡ್ ಪೇರ್ಸ್ ಏನಾಗಿರುತ್ತೆ? ನಾಟ್ ಈಕ್ವಲ್. ಸೊ ಎರಡು ಆರ್ಡರ್ಡ್ ಪೇರ್ಸು ಈಕ್ವಲ್ ಅಲ್ಲ. ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ 1 ಇದನ್ನು ನಿಮಗೆ MCQ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ. ಇಫ್
ಒಂದು ಆರ್ಡರ್ಡ್ ಪೇರ್ ಕೊಟ್ಟಿದ್ದಾರೆ ಆ್ಯಂಡ್ ಈಸ್ ಈಕ್ವಲ್ಸ್ ಟು ಇನ್ನೊಂದು ಆರ್ಡರ್ಡ್ ಪೇರ್ ಕೊಟ್ಟಿದ್ದಾರೆ. ಏನು ಆರ್ಡರ್ಡ್ ಪೇರ್ ಎಕ್ಸ್ ಪ್ಲಸ್ 1 ವೈ ಮೈನಸ್ 2 ಈಸ್ ಈಕ್ವಲ್ಸ್ ಟು 3 1. ವಿ ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಪ್ರೀವಿಯಸ್ ಪಾಯಿಂಟಲ್ಲಿ ಹೇಳ್ದ ಹಾಗೆ ಟೂ ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ ಇಫ್ ಆ್ಯಂಡ್ ಓನ್ಲಿ ಇಫ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಇಲ್ಲಿ ಕೊಟ್ಟಿರೋಂತಹ ಡೇಟಾ ಏನು, ಟು ಆರ್ಡರ್ಡ್ ಪೇರ್ಸ್ ಆಲ್ರೆಡಿ ಈಕ್ವಲ್ ಆಗಿದೆ. ಸೊ ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನಿಂದ ಟು ಆರ್ಡರ್ಡ್ ಪೇರ್ಸ್ ಆಲ್ರೆಡಿ ಈಕ್ವಲ್ ಆಗಿದ್ದರೆ ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊಲ್ಯೂಷನಲ್ಲಿ ಫಸ್ಟು ಕೊಟ್ಟಿರೋಂತಹ ಡೇಟಾನ ಬರ್ಕೋಬೇಕು. ಏನು, ಟು ಆರ್ಡರ್ಡ್ ಪೇರ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಎಕ್ಸ್ ಪ್ಲಸ್ 1 ವೈ ಮೈನಸ್ 2 ಇಸ್ ಈಕ್ವಲ್ಸ್ ಟು 3 1. ಈಗ ಫಸ್ಟ್ ಒನ್ ಏನು, ಎಕ್ಸ್ ಪ್ಲಸ್ 1 3ಗೆ ಈಕ್ವಲ್ ಆಗಿದೆ. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 3 ಆ್ಯಂಡ್ ದೆನ್ ವೈ ಮೈನಸ್ 2 ಈಸ್ ಈಕ್ವಲ್ಸ್ ಟು 1. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, 3 ಮೈನಸ್ 1 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಆ್ಯಂಡ್ ಇಲ್ಲಿ ವೈ ಈಸ್ ಈಕ್ವಲ್ಸ್ ಟು 1 ಪ್ಲಸ್ 2 ಆಗುತ್ತೆ. ವೈ ಈಸ್ ಈಕ್ವಲ್ಸ್ ಟು 3. ಎಕ್ಸಸೈಸ್ 2.1. ಈ ಫಸ್ಟ್ ಪ್ರಾಬ್ಲಮ್ ಕೂಡ ನಿಮಗೆ MCQ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ. ಎಸ್, ಇಫ್ ಎಕ್ಸ್ ಬೈ 3 ಪ್ಲಸ್ 1 ವೈ ಮೈನಸ್ 2 ಬೈ 3 ಇಸ್ ಈಕ್ವಲ್ಸ್ ಟು 5 ಬೈ 3 1 ಬೈ 3. ಸೊ ಇಲ್ಲಿ ಎರಡು ಆರ್ಡರ್ಡ್ ಪೇರ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ವಿ ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಸೊಲ್ಯೂಷನಲ್ಲಿ ಫಸ್ಟು ಕೊಟ್ಟಿರೋಂತಹ ಆರ್ಡರ್ಡ್ ಪೇರ್ಸ್ ಬರ್ಕೊಳ್ಳೋಣ. ಈಗ ಎಕ್ಸ್ ಡಿವೈಡ್ ಬೈ 3 ಪ್ಲಸ್ 1 ವೈ ಮೈನಸ್ 2 ಬೈ 3 ಇಸ್ ಈಕ್ವಲ್ಸ್ ಟು 5 ಬೈ 3 1 ಬೈ 3. ಫಸ್ಟ್ ಎಲಿಮೆಂಟ್ಗೆ ಈಕ್ವಲ್. ಸೊ ಎಕ್ಸ್ ಬೈ 3 ಪ್ಲಸ್ 1 ಇಸ್ ಈಕ್ವಲ್ಸ್ ಟು 5 ಬೈ 3 ಆ್ಯಂಡ್ ದೆನ್ ಸೆಕೆಂಡ್ ಎಲಿಮೆಂಟ್ y minus 2 by 3 is equals to 1 by 3. LCM ತಗೊಳ್ಳಿ. ಇಲ್ಲಿ x plus 3 divide by 3 is equals to 5 divide by 3. Common denominator. So 3 cancel ಆಗುತ್ತೆ. x plus 3 is equals to 5. So x is equals to 5 minus 3, that is nothing but x is equals to 2. And then ಇಲ್ಲಿ 3y minus 2 divide by 3 is equals to 1 divided by 3. ಸೊ ಈಗ ಏನಾಗುತ್ತೆ, ಕಾಮನ್ ಡಿನಾಮಿನೇಟರ್ 3y ಮೈನಸ್ 2 is equals to 1 ಆಗುತ್ತೆ. 3y is equals to 1 ಪ್ಲಸ್ 2, ಸೊ 3 ಆಗುತ್ತೆ. y is equals to 3 by 3, that is nothing but 1. ನೆಕ್ಸ್ಟ್ ಪಾಯಿಂಟ್ ನೋಡೋಣ. If there are p elements in A and q elements in B, then there will be pq elements in A cross B. That is, if n of A is equals to P and n of B is equals to Q, then n of A cross B is equals to PQ. ಅಂದರೆ A ಸೆಟ್ಟಲ್ಲಿ ಇರೋಂತಹ ನಂಬರ್ ಆಫ್ ಎಲಿಮೆಂಟ್ಸ್ನ P ಅಂತ ತಗೊಂಡು B ಸೆಟ್ಟಲ್ಲಿ ಇರೋಂತಹ ನಂಬರ್ ಆಫ್ ಎಲಿಮೆಂಟ್ಸ್ನ ನಾವು Q ಅಂತ ತಗೊಂಡ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಯಾವ ನಂಬರ್ ಬರುತ್ತೋ ಅಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಏನಾಗಿರುತ್ತೆ, ನಮಗೆ ಎ ಕ್ರಾಸ್ ಬಿನಲ್ಲಿ ಇರುತ್ತೆ. ಈ ಪಿ ಕ್ಯೂ ಎಲ್ಲ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಅದ್ರ ಬದಲು ಸಿಂಪಲ್ ಆಗಿ ಎನ್ ಆಫ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಎ ಕ್ರಾಸ್ ಎನ್ ಆಫ್ ಬಿ, ಆರ್ ಎನ್ ಆಫ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಅನ್ನೋ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ವೇರ್ ಎನ್ ಆಫ್ ಎ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ and n of b ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ. ಸೊ ಎನ್ ಆಫ್ ಎ ಕ್ರಾಸ್ ಬಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್, ಅಂದರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ. ಸೊ ಎ ಕ್ರಾಸ್ ಬಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ. ಇದ್ರ ಬೇಸ್ ಮೇಲೆ ಎಕ್ಸಸೈಸ್ ಸಮ್ ಯಾವ್ದು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಇಫ್ ದ ಸೆಟ್ ಎ ಹ್ಯಾಸ್ 3 ಎಲಿಮೆಂಟ್ಸ್ and set B is equals to 3 4 5, then find the number of elements in A cross B. So ಇಲ್ಲಿ set A has 3 elements ಅಂತ ಕೊಟ್ಟಿದ್ದಾರೆ. ಸೊ n of A is equals to ಏನಾಗುತ್ತೆ, 3 ಆಗುತ್ತೆ. ಆ್ಯಂಡ್ ಸೆಟ್ B ಕೊಟ್ಟಿದ್ದಾರೆ 3 4 5. ಸೊ ಇದರಿಂದ ನಮ್ಗೇನು ಗೊತ್ತಾಗುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಬಿ ಸೆಟ್ ಏನಾಗುತ್ತೆ, 3 ಆಗುತ್ತೆ.
we should find the number of elements in A cross B. So formula ಏನು? n of A cross B is equals to n of A into n of B. ಸೊ ಏನಾಗುತ್ತೆ, n of A ಅಂದರೆ 3 ಆ್ಯಂಡ್ n of B ಅಂದರೆ 3. ಸೊ 3 3s are 9 ಎಲಿಮೆಂಟ್ಸು A ಕ್ರಾಸ್ B ಅನ್ನೋಂತಹ ಸೆಟ್ಟಲ್ಲಿ ಇರುತ್ತೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ A cross B is 9. Next, if G is equals to 7, 8 and H is equals to 5, 4, 2, we should find G cross H and H cross G. First ಕೊಟ್ಟಿರೋಂತಹ ಸೆಟ್ಸ್ ಬರೀರಿ. G is equals to 7, 8 and H is equals to 5, 4, 2. ಫಸ್ಟು G cross H ಫೈಂಡ್ ಔಟ್ ಮಾಡೋಣ. G cross H ಅಂದರೆ ಫಸ್ಟು ಆರ್ಡರ್ಡ್ ಪೇರ್ಸ್ಗಳಲ್ಲಿ ಜಿನಲ್ಲಿರೋಂತಹ ಎಲಿಮೆಂಟ್ಸ್ ಇರಬೇಕು. ಸೊ 7 ಜೊತೆಗೆ 5, 4, 2 ಬರೆದು ಆಮೇಲೆ 8 ಜೊತೆಗೆ 5, 4, 2 ಬರೀರಿ. ಸೊ 7, 5, 7, 4, 7, 2 and then 8, 5, 8, 4 and 8, 2. ನೆಕ್ಸ್ಟ್ ಏನು ಕೇಳಿದ್ದಾರೆ? ಹೆಚ್ ಕ್ರಾಸ್ ಜಿ ಕೇಳಿದ್ದಾರೆ. ಸೊ ಹೆಚ್ ಕ್ರಾಸ್ ಜಿನಲ್ಲಿ ನಾವು ಆರ್ಡರ್ಡ್ ಪೇರ್ಸ್ ಬರಿಬೇಕು. ಹೇಗಿರಬೇಕು? ಫಸ್ಟ್ ಸೆಟ್ ಅಂದರೆ ಹೆಚ್ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸು ಆರ್ಡರ್ಡ್ ಪೇರ್ಸಲ್ಲಿ ಫಸ್ಟ್ ಎಲಿಮೆಂಟ್ಸ್ ಆಗಿರಬೇಕು. ಸೊ 5, 7 ಆ್ಯಂಡ್ 5, 8 ಆ್ಯಂಡ್ ದೆನ್ 4, 7, 4, 8 ಆ್ಯಂಡ್ ದೆನ್ 2, 7, 2, 8. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಇಲ್ಲಿ ನೋಡ್ಕೊಂಡು ಬರೆಯೋಕ್ಕೆ ನೀವು ಇನ್ನೊಂದ್ಸಲಿ ಹೆಚ್ಚಿನ ಫಸ್ಟ್ ಬರ್ಕೊಂಡು ಜಿನ ಸೆಕೆಂಡು ಬರ್ಕೋಬಹುದು. ಫೋರ್ತ್ ಕ್ವಶನ್ ನೋಡೋಣ. ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಇಫ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್, ರೀರೈಟ್ ದ ಗಿವನ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ. ಫಸ್ಟ್ ಒನ್ ಏನು? ಇಫ್ ಪಿ ಸೆಟ್ಟಲ್ಲಿ ಎಮ್ ಮತ್ತು ಎನ್ ಎಲಿಮೆಂಟ್ಸ್ ಇದೆ ಆ್ಯಂಡ್ ಕ್ಯೂ ಸೆಟ್ಟಲ್ಲಿ ಎನ್ ಮತ್ತು ಎಮ್ ಎಲಿಮೆಂಟ್ಸ್ ಇದೆ, ದೆನ್ P cross Q is equals to M, N. ಆರ್ಡರ್ಡ್ ಪೇರ್ಸ್ ಯಾವ್ದು? M, N ಮತ್ತು N, M ಬರ್ತಿದ್ದಾರೆ. ಕರೆಕ್ಟಾ? ಸೊ ಇದು ಫಾಲ್ಸ್. ಕರೆಕ್ಟೆಡ್ ಸ್ಟೇಟ್ಮೆಂಟ್ ಏನು? ಸೊ P ಮತ್ತು Q ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ನೆಲ್ಲ ನಾವು ಆರ್ಡರ್ಡ್ ಪೇರ್ಸಲ್ಲಿ ಬರೆದ್ರೆ P cross Q ಏನಾಗುತ್ತೆ? P cross Q is equals to ಫಸ್ಟು P ಸೆಟ್ಟಲ್ಲಿರೋಂತಹ M ಜೊತೆಗೆ Q ಸೆಟ್ಟಲ್ಲಿರೋಂತಹ N, M ಎರಡೂ ಬರೀರಿ. ಸೊ M, N and then M, M and then N, 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 M. So ಇದು ಕರೆಕ್ಟೆಡ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು? ಇಫ್ A and B are non-empty sets, then A cross B is a non-empty set of ordered pairs x, y such that x belongs to A and y belongs to B. Yes, this is a correct statement. ಯಾಕಂದರೆ ಇದು ಡೆಫಿನೇಷನ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಫ್ ಎ ಈಸ್ ಈಕ್ವಲ್ಸ್ ಟು 1, 2 ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು 3, 4, ದೆನ್ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ನಲ್ ಸೆಟ್ ಈಸ್ ಈಕ್ವಲ್ಸ್ ಟು ನಲ್ ಸೆಟ್ ಅಂತ ಕೊಟ್ಟಿದ್ದಾರೆ. ಈಗ ನಲ್ ಸೆಟ್ ಜೊತೆಗೆ ಯಾವುದೇ ಸೆಟ್ನ ನಾವು ಇಂಟರ್ಸೆಕ್ಷನ್ ಮಾಡಿದ್ರೆ ಏನು ಬರುತ್ತೆ? ಇಂಟರ್ಸೆಕ್ಷನ್ ನಲ್ ಸೆಟ್ಟೇ ಬರುತ್ತೆ. ಆ್ಯಂಡ್ ಎ ಕ್ರಾಸ್ ನಲ್ ಸೆಟ್ ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಯಾವುದಾದ್ರೂ ಒಂದು ಸೆಟ್ಟು ಎಂಟಿ ಸೆಟ್ ಆಗಿದ್ದರೆ ನಮಗೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಏನಾಗಿರುತ್ತೆ? ನಲ್ ಸೆಟ್ಟೇ ಆಗಿರುತ್ತೆ. ಸೊ ಎ ಕ್ರಾಸ್ ನಲ್ ಸೆಟ್ ಇಸ್ ಈಕ್ವಲ್ಸ್ ಟು ನಲ್ ಸೆಟ್. ಈ ಸ್ಟೇಟ್ಮೆಂಟ್ ಏನಾಗಿದೆ? ಟ್ರೂ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 3 ಸೆಟ್ಸ್ ಎ ಕ್ರಾಸ್ ಎ ಅಂದರೆ ಆ ಸೆಟ್ಟಲ್ಲಿ ಯಾವ ಥರ ಎಲಿಮೆಂಟ್ಸ್ ಇರುತ್ತೆ? ಆರ್ಡರ್ಡ್ ಟ್ರಿಪ್ಲೆಟ್ಸ್. ಸೊ ಆರ್ಡರ್ಡ್ ಟ್ರಿಪ್ಲೆಟ್ಸ್ ಅಂದರೆ ಹೇಗಿರುತ್ತೆ? ರೌಂಡ್ ಬ್ರಾಕೆಟ್ಸ್ ಒಳಗಡೆ 3 ಎಲಿಮೆಂಟ್ಸ್ ಬರುತ್ತೆ, ಎ, ಬಿ, ಸಿ. ಸೊ ಇಲ್ಲಿ ಎ ಕ್ರಾಸ್ ಎ ಇದೆ. ಕನ್ಫ್ಯೂಷನ್ ಆಗೋದ್ ಬದಲು ನಾವು ಎ ಕ್ರಾಸ್ ಬಿ ಕ್ರಾಸ್ ಸಿ ಅಂತ ತಗೊಂಡ್ರೆ ಎಲಿಮೆಂಟ್ಸ್ ಯಾವುದ್ರಲ್ಲಿರುತ್ತೆ? ಫಸ್ಟ್ ಎಲಿಮೆಂಟು ಫಸ್ಟ್ ಸೆಟ್ಟಲ್ಲಿರುತ್ತೆ, ಸೆಕೆಂಡ್ ಎಲಿಮೆಂಟು ಸೆಕೆಂಡ್ ಸೆಟ್ಟಲ್ಲಿರುತ್ತೆ ಆ್ಯಂಡ್ ಥರ್ಡ್ ಎಲಿಮೆಂಟು ಥರ್ಡ್ ಸೆಟ್ಟಲ್ಲಿ ಇರುತ್ತೆ. ಸೊ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 3 sets A cross B cross C is having the elements like ordered triplets. ಯಾವ್ದಿರುತ್ತೆ? ಎಲ್ಲ ಆರ್ಡರ್ಡ್ ಟ್ರಿಪ್ಲೆಟ್ಸ್ ಇರುತ್ತೆ. 3 ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸ್ನ ನಾವೇನು ಮಾಡ್ತೀವಿ? ಆರ್ಡರ್ಡ್ ಟ್ರಿಪ್ಲೆಟ್ಸ್ಗಳಾಗಿ ಬರಿತೀವಿ. ಎಸ್, ಇದ್ರ ಬೇಸ್ ಮೇಲೆ ಇರುವಂತಹ ಕ್ವಶನ್ ನೋಡೋಣ.
ಇಫ್ ಎ ಈಸ್ ಈಕ್ವಲ್ಸ್ ಟು -1, 1 ಫೈಂಡ್ ಎ ಕ್ರಾಸ್ ಎ. ಇಲ್ಲಿ ಕೊಟ್ಟಿರೋದು ಒಂದೇ ಸೆಟ್ಟು ಅಲ್ವಾ, ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ 3 ಸೆಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟು ಎ ಕ್ರಾಸ್ ಎ ಫೈಂಡ್ ಔಟ್ ಮಾಡೋಣ. ಇವಾಗ ಫಸ್ಟು ಏನು ಮಾಡೋಣ, ಸೊಲ್ಯೂಷನಲ್ಲಿ ಫಸ್ಟು ಕೊಟ್ಟಿರೋಂತಹ ಸೆಟ್ನೇ ಬರ್ಕೋಬೇಕು ಅಲ್ವಾ, -1, 1. ನಾವು ಆರ್ಡರ್ಡ್ ಪೇರ್ ಬರೆಯೋಕ್ಕೆ ಇನ್ನೊಂದು ಸೆಟ್ ಬೇಕು ಅಲ್ವಾ, ಸೊ ಅದನ್ನು ಎ ಈಸ್ ಈಕ್ವಲ್ಸ್ ಟು -1, 1 ಮತ್ತೆ ತಗೊಳ್ಳೋಣ. ಈಗ ಎಲಿಮೆಂಟ್ಸ್ ಯಾವ ಥರ ಇರುತ್ತೆ, -1, -1, -1, 1. ಸೊ ಎ ಕ್ರಾಸ್ ಎ ಇಸ್ ಈಕ್ವಲ್ಸ್ ಟು -1, -1 and then -1, +1 and then 1, -1 and then 1, +1. ಸೊ 4 ಎಲಿಮೆಂಟ್ಸು ಎ ಕ್ರಾಸ್ ಎನಲ್ಲಿ ಬಂತು. ಈಗ ಎ ಕ್ರಾಸ್ ಎನಲ್ಲಿ ಯಾವ ಥರ ಎಲಿಮೆಂಟ್ಸ್ ಇದ್ದಾವೆ, ಆರ್ಡರ್ಡ್ ಪೇರ್ಸ್. ಈಗ ಎ ಕ್ರಾಸ್ ಎ ಬಂದಿದೆ, ಎ ಕ್ರಾಸ್ ಎ ಬೇಕು ಅಂತಂದರೆ ಮತ್ತೆ ಎ ಸೆಟ್ ತೊಗೊಳ್ತೀರಾ, -1, 1. ಸೊ ಈಗ ಎ ಬಿ ಅನ್ನೋಂತಹ ಆರ್ಡರ್ಡ್ ಪೇರ್ಸ್ಗಳೆಲ್ಲ ಇದೆ ನಮಗೆ ಎ ಕ್ರಾಸ್ ಎನಲ್ಲಿ. ಬಟ್ ನಮಗೆ ಬೇಕಾಗಿರೋದು ಎ ಬಿ ಸಿ ಅಂದರೆ ಆರ್ಡರ್ಡ್ ಟ್ರಿಪ್ಲೆಟ್ಸ್ಗಳು ಬೇಕು. ಸೊ ಏನು ಬರೆಯೋಣ, ಎ ಕ್ರಾಸ್ ಎ ಇಸ್ ಈಕ್ವಲ್ಸ್ ಟು ಫಸ್ಟು ಏನು -1, -1 ಜೊತೆಗೆ ಈ -1 ಬರಿಬೇಕು. ಎಸ್, ಆ್ಯಂಡ್ ದೆನ್ -1, -1 ಜೊತೆಗೆ ಈ +1 ಬರೀರಿ, -1, -1, +1. ನೆಕ್ಸ್ಟ್ ಇಲ್ಲಿ -1, 1, -1, -1, 1, -1. ಹಾಗೇನೆ -1, +1, +1, -1, 1, 1. ಈಗ ನೆಕ್ಸ್ಟು 1, -1, -1, 1, -1, -1 and then again 1, -1, +1, 1, -1, 1. ಲಾಸ್ಟ್ 2 ಎಲಿಮೆಂಟ್ಸ್ ಯಾವ್ಯಾವುದು, 1, 1, -1 and then 1, 1, +1. ಇಲ್ಲಿ ಎನ್ ಆಫ್ ಎ ಕ್ರಾಸ್ ಎ ಏನಾಗುತ್ತೆ, ಎಸ್, ಇಸ್ ಈಕ್ವಲ್ಸ್ ಟು ಎನ್ ಆಫ್ ಎ ಕ್ರಾಸ್ ಎನ್ ಆಫ್ ಎ ಕ್ರಾಸ್ ಎನ್ ಆಫ್ ಎ. ಅಂದರೆ ಎನ್ ಆಫ್ ಎ ಅಂದ್ರೇನು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ. ಸೊ 2 × 2 × 2. ಸೊ ಏನಾಗುತ್ತೆ, 8 ಎಲಿಮೆಂಟ್ಸು ನಮಗೆ ಎ ಕ್ರಾಸ್ ಎನಲ್ಲಿ ಇರುತ್ತೆ. ನೀವು ಚೆಕ್ ಮಾಡ್ಬೋದು, 1, 2, 3, 4, 5, 6, 7, 8. ಸೊ ಆಲ್ 8 ಆರ್ಡರ್ಡ್ ಟ್ರಿಪ್ಲೆಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಆರ್ಡರ್ಡ್ ಪೇರ್ಸ್ ಕೊಟ್ಟಿದ್ದಾರೆ 4 ಅಲ್ವಾ, ಎ ಎಕ್ಸ್, ಎ ವೈ, ಬಿ ಎಕ್ಸ್, ಬಿ ವೈ. ವಿ ಶುಡ್ ಫೈಂಡ್ ದ ಸೆಟ್ ಎ ಆ್ಯಂಡ್ ದ ಸೆಟ್ ಬಿ. ಈಗ ಎ ಕ್ರಾಸ್ ಬಿ ಅಂದರೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಎ ಆ್ಯಂಡ್ ಬಿ ಕೊಟ್ಟಿದ್ದಾರೆ. ಅದರಲ್ಲಿ 4 ಆರ್ಡರ್ಡ್ ಪೇರ್ಸ್ ಇದೆ ಅಲ್ವಾ. ಸೊ ಆರ್ಡರ್ಡ್ ಪೇರಲ್ಲಿ ಇರೋಂತಹ ಫಸ್ಟ್ ಎಲಿಮೆಂಟ್ಸ್ ಎಲ್ಲ ಏನಾಗಿರುತ್ತೆ, ಫಸ್ಟ್ ಸೆಟ್ಟಲ್ಲಿ ಬರುತ್ತೆ, ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಏನಾಗಿರುತ್ತೆ, ಸೆಕೆಂಡ್ ಸೆಟ್ಟಲ್ಲಿ ಇರುತ್ತೆ. ಸೊಲ್ಯೂಷನಲ್ಲಿ ಫಸ್ಟು ಕೊಟ್ಟಿರೋಂತಹ ಕಾರ್ಟಿಷಿಯನ್ ಪ್ರಾಡಕ್ಟ್ನ ಬರ್ಕೊಳ್ಳೋಣ. ದಟ್ ಈಸ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಲೈಕ್ ಎ ಎಕ್ಸ್, ಎ ವೈ, ಬಿ ಎಕ್ಸ್ ಆ್ಯಂಡ್ ಬಿ ವೈ. ಈಗ ಎ ಮತ್ತು ಬಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆರ್ಡರ್ಡ್ ಪೇರ್ಸಲ್ಲಿ ಫಸ್ಟ್ ಎಲಿಮೆಂಟ್ಸ್ ಎಲ್ಲ ಎಲ್ಲಿರುತ್ತೆ, ಫಸ್ಟ್ ಸೆಟ್ಟಲ್ಲಿ ಇರುತ್ತೆ ಅಲ್ವಾ, ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಎಲ್ಲಿ, ಸೆಕೆಂಡ್ ಸೆಟ್ಟಲ್ಲಿ ಇರುತ್ತೆ. ಸೊ ಎ ಸೆಟ್ ಬಂದು ಫಸ್ಟ್ ಇರೋಂತಹ ಎಲಿಮೆಂಟ್ಸು ಇಲ್ಲಿ ಎ ಬಿ ಅಲ್ವಾ. ಸೊ ಎ ಸೆಟ್ಟಲ್ಲಿ ಎ ಮತ್ತು ಬಿ ಬರುತ್ತೆ, ಆ್ಯಂಡ್ ಬಿ ಸೆಟ್ಟಲ್ಲಿ ಎಕ್ಸ್ ವೈ. ಸೊ ಇಲ್ಲಿ ಏನಾಗಿದೆ, ಸೇಮ್ ರಿಪೀಟ್ ಆಗಿದೆ. ಸೊ ಬಿ ಈಸ್ ದ ಸೆಟ್ ಹ್ಯಾವಿಂಗ್ ಎಕ್ಸ್ ಆ್ಯಂಡ್ ವೈ ಎಲಿಮೆಂಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. 7th ಒನ್, ಲೆಟ್ ಎ ಸೆಟ್ಟಲ್ಲಿ 1 and 2 ಇದೆ, ಬಿ ಸೆಟ್ಟಲ್ಲಿ 1, 2, 3, 4 ಇದೆ, ಸಿ ಸೆಟ್ಟಲ್ಲಿ 5, 6 ಇದೆ, ಆ್ಯಂಡ್ ಡಿ ಸೆಟ್ಟಲ್ಲಿ 5, 6, 7, 8 ಇದೆ. ವಿ ಶುಡ್ ವೆರಿಫೈ ದಟ್ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್
ಎ ಕ್ರಾಸ್ ಸಿ. ಸೊ ಫಸ್ಟು ನಮಗೆ ಎಲ್ ಎಚ್ ಎಸ್ ಅಲ್ಲಿ ಏನು ಬೇಕು, ಬಿ ಇಂಟರ್ಸೆಕ್ಷನ್ ಸಿ ಬೇಕು. ಸೊ ಫಸ್ಟು ಸೊಲ್ಯೂಷನಲ್ಲಿ ಕೊಟ್ಟಿರೋಂತಹ ಸೆಟ್ಸ್ಗಳೆಲ್ಲ ಬರಿಬೇಕು. ಇಲ್ಲಿ ಜಾಗ ಸಾಲದೇ ಇರೋಂತಹ ಕಾರಣ ನಾನು ಬರಿತಿಲ್ಲ. ಸೊ ಎ ಸೆಟ್ಟು, ಬಿ ಸೆಟ್ಟು, ಸಿ ಸೆಟ್ಟು, ಡಿ ಸೆಟ್ಟು ಬರಿಬೇಕು. ಆ್ಯಂಡ್ ದೆನ್ ಬಿ ಇಂಟರ್ಸೆಕ್ಷನ್ ಸಿ ಫೈಂಡ್ ಔಟ್ ಮಾಡಿ. ಬಿ ಇಂಟರ್ಸೆಕ್ಷನ್ ಸಿ ಏನು ಬರುತ್ತೆ, ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಯಾವುದೂ ಇಲ್ಲ. ಸೊ ನಲ್ ಸೆಟ್ ಹಾಗೆ ಬರಿತೀರಾ. ಈಗ ಎಲ್ ಎಚ್ ಎಸ್ ಏನು, ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಅಲ್ವಾ. ಸೊ ಇಲ್ಲಿ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಏನು, ನಲ್ ಸೆಟ್. ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಯಾವುದಾದ್ರೂ ಒಂದು ಸೆಟ್ಟು ನಮಗೆ ಎಮ್ ಟಿ ಸೆಟ್ ಆಗಿದ್ರೆ ಏನಾಗಿರುತ್ತೆ, ಕಾರ್ಟೀಷಿಯನ್ ಪ್ರಾಡಕ್ಟ್ ಕೂಡ ನಮ್ಗೆ ಏನಾಗಿರುತ್ತೆ, ಎಮ್ ಟಿ ಸೆಟ್ ಆಗಿರುತ್ತೆ. ಸೊ ಎಲ್ ಎಚ್ ಎಸ್ ಏನಾಯಿತು, ಎಮ್ ಟಿ ಸೆಟ್ ಆಯಿತು. ಈಗ ಎ ಕ್ರಾಸ್ ಬಿ. ಸೊ ಎ ಕ್ರಾಸ್ ಬಿ ಎಲಿಮೆಂಟ್ಸ್ ಯಾವ್ದ್ಯಾವ್ದು ಬರುತ್ತೆ ಅಂತ ನೋಡೋಣ. ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಆರ್ಡರ್ಡ್ ಪೇರ್ಸ್ ಬರೀರಿ. ಇಲ್ಲಿ 1 ಜೊತೆಗೆ ಎಲ್ಲ ಎಲಿಮೆಂಟ್ಸು ಬರೀಬೇಕು ಆ್ಯಂಡ್ 2 ಜೊತೆಗೆ ಎಲ್ಲ ಎಲಿಮೆಂಟ್ಸು ಬರೀಬೇಕು. 1,1, 1,2, 1,3 ಆ್ಯಂಡ್ 1,4. ಅಗೇನ್ 2 ಜೊತೆ ಎಲ್ಲ ಎಲಿಮೆಂಟ್ಸು ಬರೀರಿ. ಸೊ 2,1, 2,2, 2,3 ಆ್ಯಂಡ್ 2,4. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಎ ಕ್ರಾಸ್ ಸಿ ಅಲ್ವಾ. ಸೊ ಎ ಕ್ರಾಸ್ ಸಿ ಈಸ್ ಈಕ್ವಲ್ಸ್ ಟು ಎ ಸೆಟ್ಟು ಸಿ ಸೆಟ್ ಏನಿದೆ 1, 2 ಇದೆ, 5, 6 ಇದೆ. ಆರ್ಡರ್ಡ್ ಪೇರ್ಸ್ ಯಾವ್ದ್ಯಾವುದು, 1,5, 1,6 ಆ್ಯಂಡ್ ದೆನ್ 2,5 ಆ್ಯಂಡ್ ದೆನ್ 2,6. ಈಗ ಕೇಳಿರೋದೇನು, ಆರ್ ಎಚ್ ಎಸ್ ಅಲ್ಲಿ ಆರ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ. ಸೊ ಇವೆರಡೂ ಸೆಟ್ಗಳಲ್ಲಿರುವಂತಹ ಕಾಮನ್ ಎಲಿಮೆಂಟ್ಸ್ ಯಾವ್ದ್ಯಾವುದು ಚೆಕ್ ಮಾಡಿ. ಈ ಎರಡೂ ಸೆಟ್ಸಲ್ಲೂ ಕಾಮನ್ ಆಗಿ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ, ಅಂದರೆ ಈಕ್ವಲ್ ಆರ್ಡರ್ಡ್ ಪೇರ್ಸ್ ಇಲ್ಲ. ಸೊ ಏನಾಗುತ್ತೆ, ಎಮ್ ಟಿ ಸೆಟ್ ಆಗುತ್ತೆ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ದೇರ್ಫೋರ್ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ. ನೆಕ್ಸ್ಟ್ ಸಬ್ ಕ್ವಶನ್ ನೋಡೋಣ. ಎ ಕ್ರಾಸ್ ಸಿ ಈಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತ ವೆರಿಫೈ ಮಾಡಬೇಕು. ಈಗ ಎ ಕ್ರಾಸ್ ಸಿ ಆಲ್ರೆಡಿ ನಾವು ಎಲಿಮೆಂಟ್ಸು ಫೈಂಡ್ ಔಟ್ ಮಾಡಿದ್ವಿ. ಏನು, ಎ ಕ್ರಾಸ್ ಸಿ ಇಸ್ ಈಕ್ವಲ್ಸ್ ಟು 1,5, 1,6, 2,5 ಆ್ಯಂಡ್ 2,6. ಈಗ ಬಿ ಕ್ರಾಸ್ ಡಿ ಫೈಂಡ್ ಔಟ್ ಮಾಡೋಣ. ಬಿ ಕ್ರಾಸ್ ಡಿ ಇಸ್ ಈಕ್ವಲ್ಸ್ ಟು, ಬಿ ಸೆಟ್ಟಲ್ಲಿ 4 ಎಲಿಮೆಂಟ್ಸ್ ಇದೆ, ಡಿ ಸೆಟ್ಟಲ್ಲಿ 4 ಎಲಿಮೆಂಟ್ಸ್ ಇದೆ. ಸೊ ಈಗ 1 ತಗೊಳ್ತೀರಾ ಫಸ್ಟು, 1 ಜೊತೆಗೆ 5, 6, 7, 8 ಎಲ್ಲ ಎಲಿಮೆಂಟ್ಸು ಬರೀಬೇಕು. ಆ್ಯಂಡ್ ನೆಕ್ಸ್ಟು 2 ತಗೊಳ್ತೀರಾ ಫಸ್ಟ್ ಎಲಿಮೆಂಟ್, ಆ್ಯಂಡ್ ದೆನ್ ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಏನಾಗಿರುತ್ತೆ 5, 6, 7, 8. 3 ತಗೊಂಡ್ರೆ ಆ್ಯಂಡ್ ದೆನ್ ಸೆಕೆಂಡ್ ಎಲಿಮೆಂಟ್ಸ್ 5, 6, 7, 8. ಅಗೇನ್ ಲಾಸ್ಟ್ 4 ತಗೊಂಡ್ರೆ ಫಸ್ಟ್ ಎಲಿಮೆಂಟ್ ಆಗಿ ಆರ್ಡರ್ಡ್ ಪೇರ್ಸಲ್ಲಿ ಸೆಕೆಂಡ್ ಎಲಿಮೆಂಟ್ಸ್ ಯಾವ್ದ್ಯಾವ್ದು ಬರುತ್ತೆ 5, 6, 7, 8. ಟೋಟಲ್ ಆಗಿ 16 ಆರ್ಡರ್ಡ್ ಪೇರ್ಸ್ ಬರುತ್ತೆ. ಈಗ ಎ ಕ್ರಾಸ್ ಸಿ ಈಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತ ವೆರಿಫೈ ಮಾಡಬೇಕು. ಡೆಫಿನೇಷನ್ ಏನು ಸಬ್ಸೆಟ್ದು, ಇಫ್ ಎ ಆ್ಯಂಡ್ ಬಿ ಆರ್ 2 ಸೆಟ್ಸ್, ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಕರಿಬೇಕು ಅಂದರೆ ಎ ಸೆಟ್ಟಲ್ಲಿರೋಂತಹ ಎಲ್ಲ ಎಲಿಮೆಂಟ್ಸು ಬಿ ಸೆಟ್ಟಲ್ಲಿ ಇರಬೇಕು. ಚೆಕ್ ಮಾಡಿ. ಈಗ ಎ ಕ್ರಾಸ್ ಸಿ ಈಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತ ಕರಿಬೇಕು ಅಂದರೆ ಎ ಕ್ರಾಸ್ ಸಿನಲ್ಲಿರೋಂತಹ ಎಲ್ಲ ಎಲಿಮೆಂಟ್ಸು ಬಿ ಕ್ರಾಸ್ ಡಿನಲ್ಲಿ ಇರಬೇಕು. ಈಗ ಎ ಕ್ರಾಸ್ ಸಿನಲ್ಲಿ 1,5 ಇದೆ, ಇಲ್ಲಿ 1,5 ಇದೆ, ಇಲ್ಲಿ 1,6, 1,6 ಇದೆ, ಆ್ಯಂಡ್ ದೆನ್ 2,5 ಎಲ್ಲಿದೆ, ಬಿ ಕ್ರಾಸ್ ಡಿನಲ್ಲಿ 2,5 ಇದೆ, ಆ್ಯಂಡ್ ಇಲ್ಲಿ 2,6 ಇದೆ, ಇಲ್ಲೂ ಅಷ್ಟೇ 2,6 ಇದೆ. ಸೊ ಏನಂತ ಹೇಳ್ಬಹುದು, ಎ ಕ್ರಾಸ್ ಸಿನಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸು ಬಿ ಕ್ರಾಸ್ ಡಿನಲ್ಲಿ ಇರೋದ್ರಿಂದ ಎ ಕ್ರಾಸ್ ಸಿ ಈಸ್ ಅ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಲೆಟ್ ಎ ಇಸ್ ಈಕ್ವಲ್ಸ್ ಟು 1, 2 ಆ್ಯಂಡ್ ಬಿ ಇಸ್ ಈಕ್ವಲ್ಸ್ ಟು 3, 4. ರೈಟ್ ಎ ಕ್ರಾಸ್ ಬಿ. ಹೌ ಮೆನಿ ಸಬ್ಸೆಟ್ಸ್ ವಿಲ್ ಎ ಕ್ರಾಸ್ ಬಿ ಹ್ಯಾವ್? ಲಿಸ್ಟ್ ದೆಮ್. ಸೊ ಎ ಸೆಟ್ ಕೊಟ್ಟಿದ್ದಾರೆ ಆ್ಯಂಡ್ ಬಿ ಸೆಟ್ ಕೊಟ್ಟಿದ್ದಾರೆ, ಎ ಕ್ರಾಸ್ ಬಿ ಬರೀತೀರಾ. ಸೊಲ್ಯೂಷನಲ್ಲಿ ಎ ಸೆಟ್ ಬರ್ಕೊಳ್ತೀರಾ, ಬಿ ಸೆಟ್ ಬರ್ಕೊಳ್ತೀರಾ ಆ್ಯಂಡ್ ರೈಟ್ ಎ ಕ್ರಾಸ್ ಬಿ ಅಂತ ಕೊಟ್ಟಿದ್ದಾರೆ, ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡ್ತೀರಾ. ಯಾವ್ದ್ಯಾವ್ದು ಎಲಿಮೆಂಟ್ಸ್ ಬರುತ್ತೆ 1,3, 1,4, 2,3 ಆ್ಯಂಡ್ 2,4. ಹೌ ಮೆನಿ ಸಬ್ಸೆಟ್ಸ್ ವಿಲ್ ಎ ಕ್ರಾಸ್ ಬಿ ಹ್ಯಾವ್?
ಎ ಕ್ರಾಸ್ ಬಿಗೆ ಎಷ್ಟು ಸಬ್ಸೆಟ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ಈಗ ಎ ಕ್ರಾಸ್ ಬಿನಲ್ಲಿ 4 ಎಲಿಮೆಂಟ್ಸ್ ಇದೆ ಅಲ್ವಾ. ಸೆಟ್ಸ್ ಚಾಪ್ಟರಲ್ಲಿ ನಾವು ಓದಿದ್ವಿ ಒಂದು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ. ಇವಾಗ ಸಪೋಸ್ ನಾವು ಅದನ್ನು ಎನ್ ಅಂತ ತಗೊಂಡ್ರೆ ಆ ಸೆಟ್ಟಿಗೆ 2n ಸಬ್ಸೆಟ್ಸ್ ಫಾರ್ಮ್ ಮಾಡಬಹುದು ಅಂತ. ಈಗ ಇಲ್ಲಿ ಎ ಕ್ರಾಸ್ ಬಿನಲ್ಲಿ 1 2 3 4 ಎಲಿಮೆಂಟ್ಸ್ ಇದೆ ನಮಗೆ. ಸೊ 2 ಅಂದರೆ 16 ಸಬ್ಸೆಟ್ಸ್ ಆಗುತ್ತೆ ಈ ಸೆಟ್ಟಿಗೆ. ಸೊ ಲಿಸ್ಟ್ ದೆಮ್ ಅಂತ ಕೇಳಿದರೆ ಅದನ್ನು ಬರೆಯೋಣ. ಫಸ್ಟು number of elements in A cross B ಎಷ್ಟು 4, which implies A cross B has 2 that is 16 subsets. ಈಗ ಲಿಸ್ಟ್ ಮಾಡ್ಕೊಂಡು ಹೋಗೋಣ. ಯಾವ್ದ್ಯಾವುದು ಸಬ್ಸೆಟ್ಸ್ ಆಫ್ A cross B ಆರ್. ಫಸ್ಟು ಎಂಟಿ ಸೆಟ್ಟು. ಯಾವುದೇ ಸೆಟ್ಗೆ ನಾವು ಸಬ್ಸೆಟ್ಸ್ ಬರೀಬೇಕಾದ್ರೆ ಏನು ಮಾಡ್ತೀವಿ, ಫಸ್ಟು ಎಂಟಿ ಸೆಟ್ ಬರಿತೀವಿ, ಆಮೇಲೆ ಸಿಂಗಲ್ಟನ್ ಸೆಟ್ಸ್ಗಳು ಬರ್ಕೊಂಡು ಹೋಗ್ತೀವಿ, ಆಮೇಲೆ 2 ಎಲಿಮೆಂಟ್ಸ್ ಬರಿತೀವಿ ಆ್ಯಂಡ್ ದೆನ್ 3 ಎಲಿಮೆಂಟ್ಸ್ ಅಲ್ವಾ. ಸೊ ಈಗ ಫಸ್ಟು ನಲ್ ಸೆಟ್. ಈಗ ನೆಕ್ಸ್ಟು ಸಿಂಗಲ್ಟನ್ ಸೆಟ್ಸ್ಗಳು ಅಂದರೆ ಒಂದೊಂದೇ ಆರ್ಡರ್ಡ್ ಪೇರ್ ಬರಿಬೇಕು. 1, 3 ಇದು ಒಂದು ಸಬ್ಸೆಟ್ ಆ್ಯಂಡ್ ದೆನ್ ಆರ್ಡರ್ಡ್ ಪೇರ್ 1, 4 ಇದು ಒಂದು ಸಬ್ಸೆಟ್, ಆರ್ಡರ್ಡ್ ಪೇರ್ 2, 3 ಇದು ಒಂದು ಸಬ್ಸೆಟ್ ಆ್ಯಂಡ್ ದೆನ್ ಆರ್ಡರ್ಡ್ ಪೇರ್ 2, 4 ಇದು ಒಂದು ಸಬ್ಸೆಟ್. ಈಗ 2 ಎಲಿಮೆಂಟ್ಸ್ ಬರಿತಾ ಹೋಗೋಣ. ಈಗ 1, 3 1, 4 ಓಕೆ. ನೆಕ್ಸ್ಟ್ 1, 3 ಜೊತೆಗೆ 2, 3 ಬರೆದ್ಬಿಡಿ. 1, 3 2, 3 ಆ್ಯಂಡ್ ದೆನ್ ನೆಕ್ಸ್ಟ್ ಸಬ್ಸೆಟ್ ಯಾವುದು 1, 3 2, 4 ಆ್ಯಂಡ್ ದೆನ್ ಇನ್ಯಾವ್ದ್ಯಾವ್ದು ಪೇರ್ ಆಗುತ್ತೆ 1, 4 ಜೊತೆಗೆ 2, 3 ಬರೀರಿ. 1, 4 2, 3 ಆ್ಯಂಡ್ ದೆನ್ 1, 4 2, 4 ನೆಕ್ಸ್ಟ್ 2, 3 ಜೊತೆಗೆ 2, 4 ಸೊ 2, 3 2, 4 ಇಷ್ಟು ನಮಗೆ ಏನಾಗುತ್ತೆ 2 ಎಲಿಮೆಂಟ್ಸ್ ಇರುವಂತಹ ಸಬ್ಸೆಟ್ಸ್ ಬರುತ್ತೆ. ನೆಕ್ಸ್ಟು 3 ಎಲಿಮೆಂಟ್ಸ್ ಇರುವಂತಹ ಸಬ್ಸೆಟ್ಸ್ ಬರೆಯೋಣ. ಈಗ ಇದಾದಮೇಲೆ ಏನು ಬರುತ್ತೆ, ಫಸ್ಟು 3 ಎಲಿಮೆಂಟ್ಸು 1, 3 1, 4 ಆ್ಯಂಡ್ 2, 3 ನೆಕ್ಸ್ಟು ಈ 3 ಬರೆಯೋಣ. 1, 4 2, 3 ಆ್ಯಂಡ್ ದೆನ್ 2, 4 ನೆಕ್ಸ್ಟ್ ಈ 3 ಬರೆಯೋಣ. ಅಂದರೆ 2, 3 2, 4 ಆ್ಯಂಡ್ ದೆನ್ 1, 3 ನೆಕ್ಸ್ಟು ಈ 3 ಬರೆಯೋಣ. ಯಾವ್ದ್ಯಾವುದು 2, 4 ಆ್ಯಂಡ್ ದೆನ್ 1, 3 ಆ್ಯಂಡ್ ದೆನ್ 1, 4 ಒಂದು ಆರ್ಡರಲ್ಲಿ ಬರ್ಕೊಂಡು ಹೋದರೆ ಕನ್ಫ್ಯೂಷನ್ ಇರಲ್ಲ. ಸೊ ಇಲ್ಲಿ 1, 3 1, 4 2, 3 ಬರೆದ್ರಿ, ಈ 3 ಬರೆದ್ರಿ ಆ್ಯಂಡ್ ದೆನ್ ನೆಕ್ಸ್ಟು ಈ 3 ಬರೀರಿ ಆ್ಯಂಡ್ ದೆನ್ 2, 3 2, 4 1, 3 ಆ್ಯಂಡ್ ದೆನ್ 2, 4 1, 3 1, 4 3 ಎಲಿಮೆಂಟ್ಸ್ ಇರೋಂತಹ ಸಬ್ಸೆಟ್ಸು ಇಷ್ಟೇ ಬರೋದು. ಈಗ ಲಾಸ್ಟು ಕೊಟ್ಟಿರೋಂತಹ ಸೆಟ್ಟು ಏನು 1, 3 1, 4 2, 3 ಆ್ಯಂಡ್ 2, 4 ಸೊ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಟೋಟಲು 16 ಸಬ್ಸೆಟ್ಸ್ ಇರುತ್ತೆ. 9th ಕ್ವಶನ್ ನೋಡೋಣ. ಲೆಟ್ ಎ ಆ್ಯಂಡ್ ಬಿ ಬಿ 2 ಸೆಟ್ಸ್ ಸಚ್ ದಟ್ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು 3 ಆ್ಯಂಡ್ ಎನ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 2 ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ 3 ಆಗುತ್ತೆ, ಬಿ ಸೆಟ್ಟಲ್ಲಿ 2 ಎಲಿಮೆಂಟ್ಸ್ ಇರುತ್ತೆ. ಇಫ್ x, 1 y, 2 z, 1 ಆರ್ ಇನ್ ಎ ಕ್ರಾಸ್ ಬಿ ಅಂತ ಹೇಳಿದ್ದಾರೆ. ವಿ ಶುಡ್ ಫೈಂಡ್ ಎ ಆ್ಯಂಡ್ ಬಿ. ಸೊ ಇಲ್ಲಿ x, 1 ಏನಿದೆ, y, 2 ಏನಿದೆ ಆ್ಯಂಡ್ z, 1 ಆರ್ಡರ್ಡ್ ಪೇರ್ಸ್ಗಳು ಎ ಕ್ರಾಸ್ ಬಿನಲ್ಲಿ ಇರುತ್ತೆ. ಸೊ ಈ 3 ಎಲಿಮೆಂಟ್ಸ್ಗಳು ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ.
ವೇರ್ ಎಕ್ಸ್ ವೈ ಝೆಡ್ ಆರ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಂದರೆ ಏನು? ಡಿಫ್ರೆಂಟ್ ಎಲಿಮೆಂಟ್ಸ್ ಅಂತನಾದರೂ ಹೇಳ್ಬಹುದು, ಯುನೀಕ್ ಎಲಿಮೆಂಟ್ಸ್ ಅಂತನಾದರೂ ಹೇಳ್ಬೋದು, ಇಲ್ಲಾಂದರೆ ಬೇರೆ ಬೇರೆ ವ್ಯಾಲ್ಯೂಸ್ ಇರುವಂತಹ ಎಲಿಮೆಂಟ್ಸು. ಈಗ ಇಲ್ಲಿರುವಂತಹ ಎಲ್ಲ ಆರ್ಡರ್ಡ್ ಪೇರ್ಸು ಎ ಕ್ರಾಸ್ ಬಿ ನಲ್ಲಿ ಇದೆ ಅಂತ ಅಂದರೆ, ಈಗ ಇಲ್ಲಿ ಆರ್ಡರ್ಡ್ ಪೇರ್ಸಲ್ಲಿ ಫಸ್ಟ್ ಇರೋಂತಹ ಎಲಿಮೆಂಟ್ಸ್ ಯಾವ್ದ್ಯಾವುದು? ಎಕ್ಸ್ ವೈ ಝೆಡ್ ಎಲ್ಲ ಎಲ್ಲಿರುತ್ತೆ? ಫಸ್ಟ್ ಸೆಟ್ಟಲ್ಲಿ ಇರುತ್ತೆ, ಬಿಲಾಂಗ್ಸ್ ಟು ದ ಸೆಟ್ ಎ. ಆ್ಯಂಡ್ ದೆನ್ ಸೆಕೆಂಡ್ ಇರೋಂತಹ ಎಲಿಮೆಂಟ್ಸು 1 ಇದೆ, 2 ಇದೆ. ಆ್ಯಂಡ್ ಸೆಟ್ಟಲ್ಲಿ ನಾವು ಅಗೈನ್ ನಂಬರ್ಸ್ ರಿಪೀಟ್ ಮಾಡಲ್ಲ, 1 2. ಸೊ 1 2 ಬಿಲಾಂಗ್ಸ್ ಟು ದ ಸೆಕೆಂಡ್ ಸೆಟ್. ಸೊ ಇವಾಗ ಸೆಟ್ ಎ ಸೆಟ್ ಆ್ಯಂಡ್ ಬಿ ಸೆಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಎ ಈಸ್ ಈಕ್ವಲ್ಸ್ ಟು ಎಕ್ಸ್ ವೈ ಝೆಡ್ ಆ್ಯಂಡ್ ದೆನ್ ಬಿ ಈಸ್ ಈಕ್ವಲ್ಸ್ ಟು 1 2. ಲಾಸ್ಟ್ ಕ್ವಶನ್ ನೋಡೋಣ. ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ ಹ್ಯಾಸ್ 9 ಎಲಿಮೆಂಟ್ಸ್. ಈಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ ನಲ್ಲಿ ಎಷ್ಟಿದೆ? 9 ಎಲಿಮೆಂಟ್ಸ್ ಇದೆ. ಅಂದರೆ ಎನ್ ಆಫ್ ಎ ಕ್ರಾಸ್ ಎ ಇಸ್ ಈಕ್ವಲ್ಸ್ ಟು 9. ಸೊ ಎನ್ ಆಫ್ ಎ ಕ್ರಾಸ್ ಎನ ನಾವು ಏನಂತ ಬರಿಬಹುದು? ಎನ್ ಆಫ್ ಎ ಇಂಟು ಎನ್ ಆಫ್ ಎ ಅಂತ ಬರಿಬಹುದು ಅಲ್ವಾ? ಸೊ ಈಗ ಯಾವ ಎರಡು ನಂಬರ್ಸ್ಗಳು ಅಂದರೆ ಸೇಮ್ ನಂಬರ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ, ನಮಗೆ 3 ಇಂಟು 3 ಮಾಡಿದ್ರೆ 9 ಬರುತ್ತೆ ಅಲ್ವಾ? ಸೊ ಇದರಿಂದ ನಾವು ಏನು ಹೇಳ್ಬೋದು? ಎನ್ ಆಫ್ ಎ ಈಸ್ ಈಕ್ವಲ್ಸ್ ಟು 3 ಅಂತ ಹೇಳ್ಬೋದು. ಅಂದರೆ ಎ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಈಗ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ ಹ್ಯಾಸ್ 9 ಎಲಿಮೆಂಟ್ಸ್. ಇಲ್ಲಿವರೆಗೂ ಏನೋ ನಾವು ಡೇಟಾ ತಗೊಂಡ್ವಿ. ಅಮಂಗ್ ವಿಚ್ ಆರ್ ಫೌಂಡ್ -1, 0 ಆ್ಯಂಡ್ 0, 1. ಈಗ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿರುವಂತಹ ಎಲಿಮೆಂಟ್ಸ್ಗಳು ಯಾವ್ದ್ಯಾವುದು? -1, 0 ಆ್ಯಂಡ್ 0, 1. ಇವೆಲ್ಲ ಎಲ್ಲಿರುತ್ತೆ? ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎನಲ್ಲಿ ಇರುತ್ತೆ. ಟೋಟಲ್ ಇರೋದೆಷ್ಟು? 9 ಎಲಿಮೆಂಟ್ಸ್. ಆ್ಯಂಡ್ ಇವ್ರು ಕೊಟ್ಟಿರೋದು 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಫೈಂಡ್ ದ ಸೆಟ್ ಎ ಸೆಟ್ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಎ ಕ್ರಾಸ್ ಎ. ಸೊ ಎ ಸೆಟ್ ಅಲ್ಲಿರುವಂತಹ ಎಲಿಮೆಂಟ್ಸ್ಗಳು ಯಾವ್ದ್ಯಾವುದಾಗುತ್ತೆ? ಇಲ್ಲಿ ಆರ್ಡರ್ಡ್ ಪೇರ್ಸಲ್ಲಿರುವಂತಹ ನಂಬರ್ಸ್ಗಳು ಯಾವ್ದ್ಯಾವುದು? -1 ಇದೆ ವಿಚ್ ಬಿಲಾಂಗ್ಸ್ ಟು ಎ ಆ್ಯಂಡ್ 0 ವಿಚ್ ಬಿಲಾಂಗ್ಸ್ ಟು ಎ. ಆ್ಯಂಡ್ ಇಲ್ಲೂ ಅಷ್ಟೇ ಸೆಕೆಂಡ್ ಎಲಿಮೆಂಟ್ಸ್ ಯಾವ್ದ್ಯಾವುದು? 0 ಇದೆ, 0 ಬಿಲಾಂಗ್ಸ್ ಟು ಎ ಆ್ಯಂಡ್ 1 ಬಿಲಾಂಗ್ಸ್ ಟು ಎ. ಸೊ ಎ ಸೆಟ್ ಏನಾಗುತ್ತೆ? ಎ ಸೆಟ್ ಇಸ್ ಈಕ್ವಲ್ಸ್ ಟು -1 0 1. ಸೊ ಏನಿದೆ? 3 ಎಲಿಮೆಂಟ್ಸ್ ಇದೆ ನಮಗೆ. ಎ ಸೆಟ್ ಫೈಂಡ್ ಔಟ್ ಮಾಡಿದ್ವಿ. ಈಗ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಎ ಕ್ರಾಸ್ ಎ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಎ ಕ್ರಾಸ್ ಎ ಫೈಂಡ್ ಔಟ್ ಮಾಡೋಣ. ಎ ಕ್ರಾಸ್ ಎ ಇಸ್ ಈಕ್ವಲ್ಸ್ ಟು ಏನು? -1 0 1. ಕನ್ಫ್ಯೂಷನ್ ಆಗುತ್ತೆ ಅನ್ನಂಗಿದ್ರೆ ಇನ್ನೊಂದ್ಸಲಿ ಬರ್ಕೊಳ್ಳಿ. ಎ ಇಸ್ ಈಕ್ವಲ್ಸ್ ಟು -1, 0, 1. ಈಗ ಎ ಕ್ರಾಸ್ ಎನಲ್ಲಿರೋಂತಹ ಎಲಿಮೆಂಟ್ಸ್ ಯಾವ್ಯಾವುದು? -1 ಜೊತೆ ಎಲ್ಲ ಎಲಿಮೆಂಟ್ಸು ಬರೀರಿ. -1, -1 ಆ್ಯಂಡ್ ದೆನ್ -1, 0, -1, 1. ನೆಕ್ಸ್ಟ್ 0 ಜೊತೆಗೆ ಎಲ್ಲ ಎಲಿಮೆಂಟ್ಸು ಬರೀರಿ. 0, -1 ಆ್ಯಂಡ್ 0, 0, 0, 1. ಆ್ಯಂಡ್ ದೆನ್ +1 ಜೊತೆಗೆ ಎಲ್ಲ 3 ಎಲಿಮೆಂಟ್ಸ್ನು ಬರೀರಿ. 1, -1, 1, 0 ಆ್ಯಂಡ್ 1, 1. ಎ ಕ್ರಾಸ್ ಎನಲ್ಲಿ ನಮಗೆ ಟೋಟಲು 9 ಎಲಿಮೆಂಟ್ಸ್ ಇದೆ. ನಮಗೆ ಕೇಳಿರೋದೇನು? ರಿಮೈನಿಂಗ್ ಎಲಿಮೆಂಟ್ಸು. ಈಗ ಆಲ್ರೆಡಿ 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಯಾವ್ದ್ಯಾವುದು? -1, 0 ಈ ಎಲಿಮೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ 0, 1 ಈ ಎಲಿಮೆಂಟ್ ಕೊಟ್ಟಿದ್ದಾರೆ. ಸೊ ಆ ಎಲಿಮೆಂಟ್ಸ್ನ ಬಿಟ್ಟು ಮಿಕ್ಕಿರೋಂತಹ ಎಲಿಮೆಂಟ್ಸ್ನ ಬರಿಬೇಕು. ಕನ್ಕ್ಲೂಷನ್ ಏನು ಬರಿತೀರಾ? ದೇರ್ ಫೋರ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ -1, -1, -1, -1, 0, -1, 0, 0, 1, -1, 1, 0 ಆ್ಯಂಡ್ 1, 1. ಈ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಆ್ಯಂಡ್ ಯಾರ್ಯಾರು PU ಓದ್ತಾ ಇರ್ತಾರೋ ಅವ್ರಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.